ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಟೈಮ್ ನೋಡಿ ಎಷ್ಟಾಗಿದೆ ಅಂತ 12 ಕಾಲಾಗಿದೆ ರಾತ್ರಿ. ಇವಾಗ ನೋಡಿ, ರಾತ್ರಿಲಿ ಇವಾಗ ಟಿ ವಿ ಓಡ್ತಾ ಇದೆ. ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವಾಗ ನೈಟಲ್ಲಿ ಕೆಲಸ ಮಾಡ್ತಾ ಇರೋದು. ಇವಾಗ ಏನಂತಂದರೆ, ನಾನು ತುಂಬ ದಿನವೇ ಆಗಿತ್ತು ಏನೋ ವೀಡಿಯೋಸ್ ಎಲ್ಲ ಹಾಕಿ ತುಂಬ ಒಂದು 10 ದಿನವೇ ಆಗೋಯ್ತು. ಏನು ಮಾಡ್ತಿದ್ದೆ ನಾನು ಅಂತಂದರೆ, ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು, ಹ್ಯಾಂಡ್ ವರ್ಕ್ ಮಾಡ್ತಾಯಿದ್ದೀನಿ ಬ್ಲೌಸ್ಗಳಿಗೆ. ಮತ್ತು ಮಧ್ಯೆ ಬರುವಂಥ ಬ್ಲೌಸ್ ಡಿಸೈನ್ಸ್ ಎಲ್ಲನೂ ಬ್ಲೌಸ್ಗಳನ್ನೆಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಿ ಕಳಿಸ್ತಾ ಇದ್ದೀನಿ. ಶೂಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ನನಗೆ. ನೋಡಿ, ಮನೆಯೆಲ್ಲ ಈ ಥರ ಅಂಟ್ಕೊಬಿಟ್ಟಿದ್ದೀನಿ. ತುಂಬ ಬಟ್ಟೆಗಳನ್ನೇ ಸುತ್ತ ಎಲ್ಲ ಬಟ್ಟೆಗಳೇ ಆಗೋಗಿದ್ದಾವೆ. ನೋಡಿ, ಅಲ್ಲಿ ಶೂಟಿಂಗ್ ಲೈಟ್ ಆನ್ ಮಾಡಿಬಿಟ್ಟಿದ್ದೀನಿ. ಇವಾಗ ಫೋಟೋ ಶೂಟ್ ಮಾಡೋಣ, ಇವಾಗ ಸ್ಟಿಚ್ ಮಾಡಿರೋ ಬ್ಲೌಸಸ್ನೆಲ್ಲ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಏನು ಬ್ಲೌಸಸ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು 12 ಕಾಲಾಗಿದೆ. ರಾತ್ರಿ ಯಾವುದು ಹಗಲು ಯಾವುದು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಏನೂ ಮಾಡೋಕ್ಕಾಗಲ್ಲ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಅದಕ್ಕೋಸ್ಕರ ಇವಾಗ ನಾನು ಬಟ್ಟೆಗಳನ್ನ ಒಂದಷ್ಟು ಸ್ಟಿಚ್ ಮಾಡಿದ್ದೆ. ಆರ್ಡರ್ಸ್ನ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೆ ನಾನು. ಯಾಕಂತಂದರೆ ಆರ್ಡರ್ಸ್ನೆಲ್ಲ ತುಂಬ ಕಮ್ಮಿನೇ ತೊಗೊಬಿಟ್ಟಿದ್ದೆ. ಯಾಕಂದರೆ ಇದು ಏನು ಇವಾಗ ಹ್ಯಾಂಡ್ ವರ್ಕ್ ಎಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ವಾ. ನೋಡಿ, 3D ವರ್ಕ್ ಮಾಡೋಕ್ಕೆ ಅಂದ್ಬಿಟ್ಟು ಅಷ್ಟು ಪೆಟಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಪಿಕಾಕ್ ಹಾಕೋಕ್ಕೆ ಅಂತ. ನೋಡಿ, ಆರಿ ಕಾಟ್ ಎಲ್ಲನೂ ಫಿಕ್ಸ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ನೋಡಿ, ರಿಂಗು ಕೆಳಗಡೆ ರಿಂಗ್ ಇದೆ. ರಿಂಗಿಗೆ ಲೈನಿಂಗ್ ಬಟ್ಟೆನ ಫಿಕ್ಸ್ ಮಾಡಿಕೊಂಡು ಆ ಪೆಟಲ್ಸ್ನೆಲ್ಲ ರೆಡಿ ಮಾಡಿದೆ. ಆ ಪೆಟಲ್ಸ್ನೆಲ್ಲ ಇವಾಗ ಅಟ್ಯಾಚ್ ಮಾಡಬೇಕು. ಬಟ್ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸ್ವಲ್ಪ ಒಂದು 5-6 ಬ್ಲೌಸ್ ತೊಗೊಂಡಿದ್ದೆ ಅಷ್ಟೇ, ಜಾಸ್ತಿ ತೊಗೊಳ್ಳೋ ಇಲ್ಲ. ಕಾಲ್ ಮಾಡಿದ್ರು ಬಟ್ ಆಗಲ್ಲ ಅಂತ ಹೇಳ್ಬಿಟ್ಟೆ. ಬಟ್ ಓಕೆ, ಇವಾಗ ನಾನು ಯಾವ್ಯಾವ ಥರ ಬ್ಲೌಸ್ ಡಿಸೈನ್ಸ್ನ ಅಂದರೆ ಇವಾಗ ಸಾಯಂಕಾಲ ಒಂದು 6:30ಗೆ ಶುರು ಮಾಡಿದೆ. ಯಾಕಂದರೆ ನಾನು ಹ್ಯಾಂಡ್ ವರ್ಕ್ ಮಾಡಬೇಕಾಗಿರೋದ್ರಿಂದ ಹ್ಯಾಂಡ್ ವರ್ಕ್ನ ಫಿನಿಷ್ ಮಾಡ್ತಿದ್ದೆ. ಅದಕ್ಕೋಸ್ಕರ ನಾನು ಏನಪ್ಪ 6:30ಗೆ ಸಾಯಂಕಾಲ 6:30ಗೆ ಶುರು ಮಾಡಿದೆ. 6:30ಗೆ ಶುರು ಮಾಡಿ 3 ಬೋಟ್ ನೆಕ್ ಇದೆ. ಫ್ರಂಟು ಡೀಪ್ ನೆಕ್ಕು, ಬ್ಯಾಕು ಬೋಟ್ ನೆಕ್ಕು, ಒಂದು ಡೀಪ್ ನೆಕ್ ಇದೆ. ಇಷ್ಟು ಬ್ಲೌಸ್ನ ನಾನು 2 ಸ್ಯಾರಿಗೆ ಫಾಲ್ ಹಾಕಿ ಮಾಮೂಲಿ ಅರ್ಗೊಲ್ದೆ. ಇಷ್ಟನ್ನ ನಾನು ಇಷ್ಟೊತ್ತಾಯಿತು, 12:30 ಆಯಿತು. 6:30ಗೆ ಶುರು ಮಾಡೋದಕ್ಕೆ ಕಟ್ಟಿಂಗು, ಸ್ಟಿಚಿಂಗು, ಐರನ್ನು, ಓರ್ಲಾಕು ಎಲ್ಲ ಸೇರಿ 12:30 ಆಯಿತು. ಇವಾಗ ಫಿನಿಶ್ ಆಯಿತು. ಕಟ್ಟಿಂಗ್ ಎಕ್ಸ್ಟ್ರಾ ಬಟ್ಟೆನ ಟ್ರಿಮ್ ಮಾಡಿಕೊಟ್ಟರು ಇವತ್ತು ಯಾರೂ ಇರಲಿಲ್ಲ, ನಾನೇ ಮಾಡ್ಕೊಳ್ಳೋದಾಯಿತು. ಎಕ್ಸ್ಟ್ರಾ ಬಟ್ಟೆ ಟ್ರಿಮ್ ಮಾಡೋರು ಯಾರಾದರೂ ಸಿಕ್ಕಿದ್ರೆ ನಂದು ಇನ್ನೂ ಬೇಗ ಮುಗಿತಾಯಿತು, ಏನೋ ಕೆಲಸ ಇನ್ನೂ ಬೇಗ ಮುಗಿತಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವಾಗ ಯಾವ ಥರ ಡಿಸೈನ್ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ, ಓಕೆನಾ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ತೋರಿಸ್ತೀನಿ. ಸ್ವಲ್ಪ ಇವಾಗ ಕತ್ಲೆ ಮಿಡ್ ನೈಟ್ ಆಗಿರೋದ್ರಿಂದ ಸ್ವಲ್ಪ ಅಷ್ಟು ಬೆಳಕಿಲ್ಲ. ಬಟ್ ಓಕೆ, ಏನು ಬೆಳಕಿದೆಯೋ ಅದರಲ್ಲೇ ನೋಡಿ ಯಾವ ಥರ ಬ್ಲೌಸ್ ಡಿಸೈನ್ಸ್ನ ನಾನು ಏನೋ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡಿ. ಇವಾಗ ತೋರಿಸ್ತೀನಿ ರೀ. ನೋಡಿ, ಇದು ಫ್ರಂಟು ಡೀಪ್ ನೆಕ್ಕು ಈ ಥರ ಶೇಪ್ ಇದೆ. ಆ್ಯಕ್ಚುಲಿ ಇದು ಈ ಥರ ಶೇಪ್ ಇದೆ. ಈ ಥರ ಶೇಪಲ್ಲಿ ನಾನು ಇದನ್ನ ಕಟ್ ಮಾಡಿದ್ದೀನಿ. ನೆಕ್ಸ್ಟು ಪ್ರಿನ್ಸಸ್ ಕಟ್ ಮಾಡಿದ್ದೀನಿ. ಫ್ರಂಟು ಪ್ರಿನ್ಸಸ್ ಕಟ್ ಮಾಡಿ ಸ್ವಲ್ಪ ಕ್ರಾಸಾಗಿ ಫ್ರಂಟ್ ಪಟ್ಟಿನ ಕೊಟ್ಟಿದ್ದೀನಿ. ನೆಕ್ಸ್ಟು ಬ್ಯಾಕ್ ತೋರಿಸ್ತೀನಿ. ಬ್ಯಾಕು ತುಂಬ ಚೆನ್ನಾಗಿದೆ. ಬ್ಯಾಕು ಟೈ ಇಟ್ಟಿದ್ದೀನಿ, ಗೋಲ್ಡ್ ಕಲರಲ್ಲಿ ಟೈ ಇಟ್ಟಿದ್ದೀನಿ. ಇದು ಶೇಪು ಬೋಟ್ ನೆಕ್ ಇದೆ. ಆ್ಯಕ್ಚುಲಿ ಈ ಥರ ಬಂದು ಈ ಥರ ಕ್ರಾಸಾಗಿ ಬಂದು ಈ ಥರ ಬಂದಿದೆ. ಮತ್ತು ನೆಕ್ಸ್ಟ್ ಇಲ್ಲಿ ಹುಕ್ಸ್ ಹಾಕೋಬೋದು. ಬ್ಯಾಕ್ ಹುಕ್ಸ್ ಇಟ್ಟಿದ್ದೀನಿ. ಇದು ಶೇಪ್ ಅಷ್ಟು ನೀಟಾಗಿ ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ಬಟ್ ಓಕೆ, ನೋಡ್ಕೊಳ್ಳಿ, ನಾವು ಯಾವ ಥರ ಸ್ಟಿಚ್ ಮಾಡಿದ್ದೀವಿ ಅಂತ ನೋಡ್ಕೊಳ್ಳಿ, ನೀವು ಕಲೀರಿ. ಪೈಪಿಂಗ್ ಅದೆಲ್ಲ ಹಾಕ್ಬೋದು. ಬಟ್ ಆದರೆ ನಾನು ಹಾಕಿಲ್ಲ. ಪ್ಲೇನ್ ಬ್ಲೌಸಲ್ಲಿ ಡಿಫ್ರೆಂಟ್ ಶೇಪ್ಸ್ನ ತೆಗೆದೀನಿ. ಆ್ಯಕ್ಚುಲಿ ಯಾಕಂದರೆ ಈ ಕಾರ್ನರ್ಸ್ ಎಲ್ಲ ವೆರಿ ಇಂಪಾರ್ಟೆಂಟು. ಈ ಕಾರ್ನರ್ಸ್ ಎಲ್ಲ ಫಿನಿಶಿಂಗ್ ನೀಟಾಗಿ ಬಂದಿಲ್ಲ ಅಂತಂದರೆ ಅದು ಚೆನ್ನಾಗಿರಲ್ಲ. ನಾನು ಅದಕ್ಕೋಸ್ಕರ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ನಿಮಗೆ. ಬೋಟ್ ನೆಕ್ಕೆಲ್ಲ ಎಷ್ಟು ಡಿಫ್ರೆಂಟ್ ಶೇಪ್ಸ್ ಇರುತ್ತೆ ಅಂತ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅದನ್ನು ಫಿನಿಶಿಂಗ್ ಯಾವ ಥರ ಕೊಡಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಸ್ಟಿಚ್ ಮಾಡಿ ಉಲ್ಟಾ ಕಿನ್ನರಿ ಮಾಡಿ ನಾನು ಸ್ಟಿಚ್ ಮಾಡಿರೋದು. ಈ ಥರ ಕ್ರಾಸಾಗಿ ಬಂದು ಈ ರೀತಿಯಾಗಿ ಏನಪ್ಪ ಇದು ಸ್ಟಿಚ್ ಮಾಡಿರೋದು. ಬೇಗನೆ ಮುಗೀತಿದ್ದು, ಬೇಗನೆ ಮುಗಿಸ್ದೆ. ಫ್ರಂಟ್ ಪ್ರಿನ್ಸಸ್ ಕಟ್ಟು, ಓಕೆನಾ. ನೆಕ್ಸ್ಟ್ ಇನ್ನೊಂದು ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಫ್ರಂಟು 3 ಡಾಟ್ ಬ್ಲೌಸು ಮತ್ತು ಕ್ರಾಸ್ ಪಟ್ಟಿ ಇದೆ. ಇದಕ್ಕೆ ಕ್ರಾಸ್ ಪಟ್ಟಿ ಇದೆ. ಇಲ್ಲಿ ಕ್ರಾಸ್ ಪಟ್ಟಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ತೋಳು ತುಂಬ ಲೆಂತಿಯಾಗಿದೆ. ಇದು ತೋಳು 20.5 ಇಂಚ್ ಇದೆ. ಯಾಕೆ ಒಂದು ಮೀಟ್ರ್ ಬಟ್ಟೆಯಲ್ಲಿ ಈ ರೀತಿಯಾಗಿ ನಾನು ಸ್ಟಿಚ್ ಮಾಡಿದ್ದೀನಿ. ಇಷ್ಟೊಂದು 20.5 ಇಂಚ್ ಸ್ಲೀವ್ನ ಇಟ್ಟು ಬ್ಯಾಕ್ ಹುಕ್ಸ್ ಇಟ್ಟು ಫ್ರಂಟು 3 ಡಾಟ್ ಬ್ಲೌಸ್ ಇಟ್ಟು ನೋಡಿ ಬ್ಯಾಕ್ ಹುಕ್ಸ್ ಇಟ್ಟಿದ್ದೀನಿ. ಮತ್ತು ಈ ಥರ ಶೇಪಲ್ಲಿ ಬ್ರಾಡಾಗಿ ತೆಗ್ದಿದ್ದೀನಿ. ಅವ್ರ ಬೆನ್ನಿಗೆ ಅದು ಹಾಕೊಂಡ್ಮೇಲೆ ಇನ್ನೂ ಬ್ರಾಡ್ ಬರುತ್ತೆ. ಬಟ್ ಇವಾಗೆಲ್ಲ ಐರನ್ ಕೊಟ್ಟಿದ್ದೀನಿ. ನೋಡಿ, ಈ ರೀತಿಯಾಗಿ ಒಂದು ಬ್ಲೌಸ್ನ ನಾನು ಪ್ರಿಪೇರ್ ಮಾಡಿದೆ. ಅಂದರೆ ನಾನು ನಿಮಗೆ ಟಾರ್ಗೆಟ್ ರೀಚ್ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಯಾಕಂದರೆ ನಾನು 6:30ಇಂದ ಹಿಡಿದು 12:30ವರೆಗೂ 4 ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಯಾವ ರೀತಿಯಾಗಿ ಎಷ್ಟು ಫಾಸ್ಟಾಗಿ ಬೇಗ ಕೆಲಸ ಮಾಡಿರಬೇಕು ಅಂತ. ನೋಡಿ, ಇದು ಏನಪ್ಪ ಮೇಲ್ಗಡೆ ಮಾತ್ರ ಬಟನ್ ಇದೆ. ಈ ಥರ ಮೇಲ್ಗಡೆ ಮಾತ್ರ ಈ ಥರ ಬಟನ್ ಹಾಕೊಳ್ಳೋದು. ಮತ್ತು ಇಲ್ಲಿ ಈ ಥರ ಕಟ್ಟೋದು ದಾರ. ಈ ರೀತಿಯಾಗಿ ಕಸ್ಟಮರ್ ಡಿಸೈನ ಕಳಿಸಿದ್ರು. ಅದು ಅವರಿನ ಹುಡುಗಿರೇನೆ, ಮದುವೆನೂ ಆಗಿಲ್ಲ. ನೋಡಿ, ಈ ರೀತಿಯಾಗಿ ಏನಪ್ಪ ಕಟ್ಟೋದು ದಾರ. ಮತ್ತು ಈ ಥರ ಕಟ್ ವರ್ಕ್ ಕೊಟ್ಟಿದ್ದೀನಿ. ಇಲ್ಲಿ
ಕಟ್ ವರ್ಕ್ ಕೊಟ್ಟು ಶೇಪ್ನ ಈ ರೀತಿಯಾಗಿ ತೆಗ್ದಿದ್ದೀನಿ. ಈ ರೀತಿಯಾಗಿ ಕಟ್ ವರ್ಕ್ ಶೇಪ್ ತೆಗೆದು ಈ ರೀತಿಯಾಗಿ ಕೊಟ್ಟಿದ್ದೀನಿ. ಓಕೆನಾ. ಇದು ಬ್ಯಾಕು, ಇದೇನು ಒಂದೇ ಉಗ್ಸಿರೋದು ಮೇಲಷ್ಟೇ, ಇಲ್ಲಿ ಕಟ್ಟೋ ದಾರ ಇದೆ. ನೆಕ್ಸ್ಟ್ ಫ್ರಂಟ್ ತೋರಿಸ್ತೀನಿ. ಫ್ರಂಟು ಸ್ವೀಟರ್ ಶೇಪ್ ಇಟ್ಟಿದ್ದೀನಿ. ಫ್ರಂಟು ಸ್ವೀಟರ್ ಶೇಪ್ ಇಟ್ಟು ಪ್ರಿನ್ಸೆಸ್ ಕಟ್ ಮಾಡಿದ್ದೀನಿ. ತೋಳು ಬಂದು ಲೆಂತ್ ಸ್ಲೀವ್ ಇದೆ. ಓಕೆನಾ. ನೋಡಿ ಈ ರೀತಿಯಾಗಿ ಸ್ಲೀವ್ ಬ್ಲೌಸ್ ಡಿಸೈನ್ ಈ ರೀತಿಯಾಗಿದೆ. ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ. ಇನ್ನೊಂದು ಕೂಡ ಇದೇ ಥರನೇ. ಇದೆಲ್ಲ ಡಿಫ್ರೆಂಟ್ ಮೆಜರ್ಮೆಂಟು, ಬಟ್ ಶೇಪ್ ಎಲ್ಲ ಒಂದೇ ಥರ ಬರುತ್ತೆ. ಓಕೆನಾ. ಅವರು ಒಂದೇ ಥರನೇ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ನೋಡಿ ಈ ಥರ, ಇದು ಈ ಥರ ಬರುತ್ತೆ. ತುಂಬ ಸಣ್ಣ ಇದ್ದಾರೆ ಇವರು, ಅದರಿಂದ ಸ್ವಲ್ಪ ಸೊಂಟ ಇದಾಯ್ತದೆ. ನೋಡಿ ಇದು ಈ ಥರ ಶೇಪು. ಈ ರೀತಿಯ ಕಟ್ ವರ್ಕ್ ಶೇಪ್ ಕೊಟ್ಬಿಟ್ಟು ಪೈಪಿಂಗ್ ಕೂಡ ಅಟ್ಯಾಚ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವು ಕೆಲಸ ಮಾಡಿರೋ ತಕ್ಷಣ ಕಸ್ಟಮರ್ ಅಮೌಂಟ್ ಕೊಟ್ಟರೆ ನಮಗೇನು ಬೇಜಾರಾಗಲ್ಲ, ಯಾಕಂದರೆ ಅದಕ್ಕೆಲ್ಲ ತುಂಬ ಟೈಮ್ ತೊಗೊಳುತ್ತೆ. ನಾವೆಲ್ಲ ಪೈಪಿಂಗ್ ಎಲ್ಲ ಮಾಡಿಕೊಟ್ರು ಅವ್ರು ಅಮೌಂಟ್ ಕೊಡಲ್ಲ, ಅವರು ಕಂಜೂಸು ಕಸ್ಟಮರ್ ಅಂತ ಗೊತ್ತಾದ ಮೇಲೆ ನಾವು ಏನು ಗೊತ್ತಾ, ಅವ್ರು ಏನು ಹೇಳ್ತಾರೆ ಅದನ್ನು ಮಾಡೋದೇ ಬೆಟರು. ಯಾಕಂದರೆ ಪೈಪಿಂಗ್ ಎಲ್ಲ ಕೊಟ್ಟರೆ ಇನ್ನೂ ಲುಕ್ ಬರುತ್ತೆ. ಬಟ್ ಆದರೆ ನಮ್ಗೆ ಅದೇ ತಕ್ಕನಾಗ ಅಮೌಂಟ್ ಕೊಡಬೇಕು. ತುಂಬ ಜನ ಪೈಪಿಂಗ್ ಮಾಡಿ ಅಂತ ಫೋರ್ಸ್ ಮಾಡ್ತಾ ಇರ್ತಾರೆ. ಬಟ್ ಆದರೆ ಪೈಪಿಂಗ್ ಮಾಡಿದ್ರೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ನೋಡೋರಿಗೆ ಸುಲಭ, ಮಾಡೋರಿಗೆ ತುಂಬ ಕಷ್ಟ. ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಿದೆ ಅಂತ ತೋರಿಸ್ತೀನಿ. ಓಕೆನಾ. ನಿಮಗೆ ನೋಡೋರಂತೀವಿ. ನೋಡಿ ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸ್ಲೀವ್ ನೋಡ್ಬಿಟ್ರಂತೂ ತುಂಬ ಗ್ರ್ಯಾಂಡಾಗಿದೆ. ನೋಡಿ ಇದು ಬ್ಯಾಕು. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದಾರೆಗೆ ಇದು ಬ್ಲೌಸು, ದಾರೆಗೆ ಮದುವೆ ಹೆಣ್ಣಿಗೆ ರೆಡಿ ಮಾಡಿರೋದು ಇದು ದಾರೆಗೆ ಬ್ಲೌಸು. ಇದು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಅಂದರೆ ಇದು ಬ್ಯಾಕು ಸಿಂಪಲಾಗಿ ಇರಲಿ ಅಂತ ಮೇಡಮ್ ಹೇಳಿದರು. ಬ್ಯಾಕು ಸಿಂಪಲಾಗಿ ಮಾಡಿದ್ದೀನಿ. ಇದು ಫ್ರಂಟು ಸಿಂಪಲಾಗಿ ಇರಲಿ ಅಂತ ಅಂದರು. ಸ್ಲೀವ್ ಮಾತ್ರ ತುಂಬ ಗ್ರ್ಯಾಂಡಾಗಿದೆ. ಸ್ಲೀವು ತುಂಬ ಬ್ರಿಡಾಲಾಗಿ ಕ್ರಿಯೇಟ್ ಮಾಡಿದ್ದೀನಿ. ಕಾಣಿಸ್ತಾ ಇರ್ಬೋದು ನಿಮಗೆ. ಸ್ಲೀವ್ ತುಂಬ ಬ್ರಿಡಾಲ್ ಡಿಸೈನು. ಇದು ಸಖತ್ ಮಸ್ತಾಗಿ ಬಂತು. ಜರ್ದೋಸಿ ವರ್ಕ್ ಇದೆ, ತುಂಬ ಜರ್ದೋಸಿ ವರ್ಕ್ ಇದೆ. ನೋಡಿ ಇಲ್ಲಿ ಕೆಳಗಡೆ ಬೀಡ್ಸ್ ಹಾಕಿದ್ದೀನಿ. ಮತ್ತು ಇಲ್ಲೆಲ್ಲ ಏನಪ್ಪ ಇದು ಲೋಡಿಂಗ್ ಸ್ಟಿಚ್ ಹಾಕಿದ್ದೀನಿ. ಇಲ್ಲಿ ಬೀಡ್ಸಲ್ಲೇ ಫ್ಲವರ್ನ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಮಾಮೂಲಿ ಏನಪ್ಪ ಶುಗರ್ ಬೀಡ್ಸು ಮತ್ತು ಒನ್ MM ಬೀಡ್ಸು ಮತ್ತು ಇದು ನುಚ್ಚುಮಣಿ ಬರುತ್ತೆ. ಇದು ನುಚ್ಚುಮಣಿ ಶುಗರ್ ಅಂದರೆ ಇದರಲ್ಲಿ ಕಟ್ ಬೀಡ್ಸಲ್ಲಿ ಸ್ಮಾಲ್ ಕಟ್ ಬೀಡ್ಸ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೋನ್ಸ್ನ ಪ್ರಿಕ್ ಮಾಡಿ ಅದ್ರ ಸುತ್ತ ಶುಗರ್ ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ಈ ಥರ ಮೂರು ಇದು ಏನು ಬೀಡ್ಸ್ನ ಅಟ್ಯಾಚ್ ಮಾಡಿದ್ದೀನಿ. ಪಕ್ಕದಲ್ಲಿ ಗೋಧಿ ಬೀಡ್ಸ್ನ ಹಾಕಿದ್ದೀನಿ. ಇಲ್ಲೂ ಗೋಧಿ ಬೀಡ್ಸ್ನ ಈ ಥರ ರನ್ನಿಂಗ್ ಸ್ಟಿಚ್ ಮಾಡಿದ್ದೀನಿ. ನೆಕ್ಸ್ಟ್ ಜರ್ದೋಸಿ ಹಾಕಿದ್ದೀನಿ. ನೆಕ್ಸ್ಟ್ ನಾರ್ಮಲಾಗಿ ಇಲ್ಲೇನು ಕಂಟಿನ್ಯೂ ಮಾಡಿದ್ನೋ ಅದನ್ನೇ ಇಲ್ಲಿ 3 ಸ್ಟೆಪ್ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಇಲ್ಲಿ ಗರ್ಲ್ನ ಡ್ರಾ ಮಾಡಿ ಅಟ್ಯಾಚ್ ಮಾಡಿ ಇಲ್ಲೆಲ್ಲ ಜ್ಯುವೆಲ್ರಿನ ಜ್ಯುವೆಲ್ರಿನ ಅಟ್ಯಾಚ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಏನಪ್ಪ ಫ್ಲವರು ಅಂದರೆ ಜರ್ದೋಸಿಲಿ ಫ್ಲವರ್ನ ಕ್ರಿಯೇಟ್ ಮಾಡಿದ್ದೀನಿ ಜರ್ದೋಸಿಲೇ. ನೆಕ್ಸ್ಟ್ ನೋಡಿ ಲೀಫ್ ಎಲ್ಲ ಫಿಲ್ಲಿಂಗ್ ಕೊಟ್ಟಿದ್ದೀನಿ ಜರ್ದೋಸಿಲಿ ಮತ್ತು ಕಟ್ ಬೀಡ್ಸಲ್ಲಿ ಕೊಟ್ಟಿದ್ದೀನಿ. ಇಲ್ಲೂ ಅದೇ ಥರನೇ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ನಾನು ಪ್ರಿಪೇರ್ ಮಾಡಬೇಕು ಅಂತಂದರೆ ತುಂಬ ಟೈಮ್ ತಗೋತು. ಅಷ್ಟು ಟೈಮ್ ತಗೋತು. ಯಾಕಂದರೆ ಫಿನಿಶಿಂಗನ್ನು ತುಂಬ ನೀಟಾಗಿ ಬರಬೇಕು. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಕಾಣಿಸ್ತಾ ಇದೆ ನಿಮಗೆ ಅಂತ ಅನ್ಕೋತೀನಿ. ಎಲ್ಲೂ ಏನು ಓಪನ್ ಆಗಿಲ್ಲ. ತುಂಬ ಚೆನ್ನಾಗಿ ಬಂತು. ಬ್ಯಾಕ್ನ ಇದಕ್ಕೆ ಮ್ಯಾಚ್ ಆಗೋ ಥರ ಇಲ್ಲಿ ಬೀಡ್ಸ್ ಎಲ್ಲ ಕೊಟ್ಟು ನಾನಪ್ಪ ರೆಡಿ ಮಾಡಿದ್ದೀನಿ. ಓಕೆನಾ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಕ್ಲಾಸಸ್ ಎಲ್ಲ ಹಾಕ್ತೀನಿ. ಇನ್ನು ಕುಚ್ಚು ಡಿಸೈನ್ಸ್ ಮಾತ್ರ ಮಾಡೋದಿದೆ. ಕುಚ್ಚು ಡಿಸೈನ್ ಮಾಡಿಬಿಟ್ಟು ನಿಮಗೆ ಹಾಕ್ಕೊಡ್ತೀನಿ. ಏನಪ್ಪ ಹ್ಯಾಂಡ್ ವರ್ಕು ಒಂದು ಬ್ಲೌಸ್ ಫಿನಿಶ್ ಮಾಡಿದ್ದೀನಿ. ಒಂದು ಬ್ಲೌಸ್ ಇದೆ, ಅದು 3D ಪಿಕಾಕ್ ಡಿಸೈನು. ಯಾವ ರೀತಿಯಾಗಿ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. 12:30 ಇನ್ನೇನು 12:45 ಆಯಿತು. 1 ಗಂಟೆ ಆಗ್ತಾಯಿದೆ. ನಾನು ಇವಾಗ ಮಲ್ಕೊಂಡು ಮತ್ತೆ 4 ಗಂಟೆಗೆ ಎದ್ದೇಳಬೇಕು. ಯಾಕಂದರೆ ಒಂದು ಬ್ಲೌಸ್ ಬೇರೆ ಸ್ಟಿಚ್ ಮಾಡಿಬಿಟ್ಟು ವರ್ಕ್ ಮಾಡಿಕೊಡ್ಬೇಕು. ಅವ್ರಿಗೆ ಅರ್ಜೆಂಟ್ ಇದೆ. ಆಮೇಲೆ ಹ್ಯಾಂಡ್ ವರ್ಕ್ ಮತ್ತೆ ಹಿಡಿಬೇಕು. ಅದಕ್ಕೋಸ್ಕರ ನಾನು ಇವಾಗ ಅರ್ಜೆಂಟಾಗಿ ಹೋಗಿ ಮಲ್ಕೊಂಡ್ರೆ ಒಂದು 3 ಅವರ್ ನಿದ್ದೆ ಮಾಡಿದ್ರೆ ನೆಕ್ಸ್ಟ್ ಎದ್ದೇಳೋಕ್ಕೆ ಸರೋಗುತ್ತೆ. ಎದ್ದೇಳ್ತೀನೋ ಗೊತ್ತಿಲ್ಲ. ಯಾಕಂದರೆ ತುಂಬ ಸ್ಟ್ರೆಸ್ ಆಗ್ತಾಯಿದೆ ನನಗೆ. ಯಾಕಂದರೆ ತುಂಬ ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ತುಂಬ ಸ್ಟ್ರೆಸ್ ಆಗ್ತಾಯಿದೆ. ಬಟ್ ಓಕೆ, ನಾನು ಕ್ಯಾಚಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ನಿಮ್ಗೆ ಯಾವ ರೀತಿಯಾದ ಕ್ಲಾಸಸ್ನ ಬೇಕು, ಯಾವ ರೀತಿಯ ಡಿಸೈನ್ ಬೇಕು ಅನ್ನೋದನ್ನ, ಏನು ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಇದನ್ನೆಲ್ಲ ನಿಮ್ಗೆ ಯಾಕೆ ನಾನು ವೀಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ, ನಾನು ಈ ಥರ ಎಲ್ಲ ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೀನಿ ಅಂತಂದರೆ ನೀವು ಒಂದು ಟಾರ್ಗೆಟ್ನ ರೀಚ್ ಮಾಡಿ ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವೈಸ್ ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ಸು ತುಂಬ ಕೈ ಹಿಡಿಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಆಗಲಿ ಕಷ್ಟಪಡದೆ ಯಾವ ಕಾರಣಕ್ಕೂ ಬರಲ್ಲ. ಕಷ್ಟಪಟ್ಟರೆ ಯಾವುದೊಂದು ಬಂದೇ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಪೂರ್ತಿಯಾಗಿ ವೀಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.